ಫೋಕಸ್ ಆಗಿದೆ. ರೆಸ್ಯೂಮ್ ಮಾಡಲ್ಲ. ಬಾಡಿ ಫ್ರೀ ಆಗಿ ಖುಷಿ ನಮ್ಮ ಮೈಂಡ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಕಾನ್ಸಂಟ್ರೇಷನ್ ಜಾಸ್ತಿ. ಇಲ್ಲೇ ಕಾನ್ಸಂಟ್ರೇಷನ್ ಇತ್ತು ಅಂತ. ಸ್ಟೂಡೆಂಟ್ ಆದ್ಮೇಲೆ ಓಕೆ ಸ್ಟೂಡೆಂಟ್ ಇಂಟ್ರೆಸ್ಟ್ ಬರ್ತಾ ಇದೆ ಸರ್. ನೆಕ್ಸ್ಟ್ ಕ್ಲಾಪ್ ಸ್ಲೀಪ್ ಮಾಡಕ್ಕಾಗ್ತಾ ಇಲ್ಲ. ಓಕೆ ನನ್ನ ಬಾಡಿ ಮೂವ್ ಮಾಡಕ್ಕಾಗ್ತಾ ಅಥವಾ ನನಗೆ ಅನಿಸ್ತಾ ಇದೆ ಆಗ್ತಾ ಇದೆ ಅಂತ, ಬಟ್ ನನ್ನ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ ಬಾಡಿ ಮತ್ತೆ ಏನಂತೀವಿ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಅಂತ. ಸೊ ಆ ಕೋಆರ್ಡಿನೇಷನ್ ಮಿಸ್ ಆಗ್ತಾ ಇದೆ, ಅದನ್ನು ಕೆಲಸ ಮಾಡಬೇಕು ಅನ್ನೋ ಇಂಡಿಕೇಶನ್. ಪ್ರತಿಯೊಬ್ಬ ಜೀವಿ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಕ್ರಿಯೆಗೂ ಒಂದು ರಿದಮ್ ಮತ್ತೆ ತಾಳ ಅಂತ ಇದೆ. ನಾವು ಕೂಡ ಹಾಗೆ ನಾವು ನಡೀತಾ ಇರ್ತೀವಿ, ಒಂದು ಹೆಜ್ಜೆ ಇದ್ರೆ ಬೀಳ್ತೀವಿ. ನಮ್ಮ ಮಾತಿಗಿರ್ಬೋದು ಅಥವಾ ನಮ್ಮ ದಿನನಿತ್ಯದ ಜೀವನ ಶೈಲಿಗೆ ಅಥವಾ ಒಂದು ಸಿಸ್ಟಮ್ ರನ್ ಆಗೋದಕ್ಕೆ ಆ ಥರದ ಒಂದು ರಿದಮ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಒಂದು ಸೇರ್ಕೊಳ್ಳೋದು ಎರಡು ರಿದಮ್ ತಾಳ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗೋದು. Stop. Sit down. Stand. Walk. ನಾನು ಗಂಟು ಬಿಡೋದು ನನ್ನ ಶೋಷಣೆ, ನಾನು ಗಂಟು ನನ್ನ ಶೋಷಣೆ, ನನಗೆ ನಾನೇ ಮಾಡ್ಕೊಳ್ಳೋ ಹಿಂಸೆ ಶೋಷಣೆ. ಮಾತಾಡೋದಿಲ್ಲ, ಇದು ನಮ್ಮ ದೇಶಕ್ಕೆ ದೊಡ್ಡ ಪ್ರಾಬ್ಲಮ್. ಅದು ನಮ್ಮ ಟೀಚರ್ ಮಾಡಿರೋ ದುರಂತಗಳು. ಇವತ್ತು ಯಾರು ಪ್ರಶ್ನೆ ಕೇಳೋದು ಯಾಕೆ? ನಾವು ಹೇಳ್ಕೊಟ್ಟಿರೋದು 14 ವರ್ಷ ಎಜುಕೇಶನ್ ಸಿಸ್ಟಮ್ ಒಳಗೆ ಸೈಲೆನ್ಸ್, silence, be quiet, don't talk. ಕ್ಲಾಸಲ್ಲಿರ್ತಕ್ಕಂಥ ಮಕ್ಕಳ ಮನಸ್ಸನ್ನ ನೋಡಿ ಈ ಮಗು ಯಾವ ಥರ ಇದೆ ಅಂತ ಹೇಳಿ ಮತ್ತೆ ವೀಕ್ ಅಂತ ಅಬ್ಸರ್ವೇಷನ್ ಮಾಡಬೇಕು. ಅಬ್ಸರ್ವೇಷನ್ ಅಂದರೆ ನಾವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಆಯಿತಾ, ಸಾವಿರ ಕಾಣಿಸುತ್ತೆ ಆಯಿತಾ. ಪಕ್ಕದ ಬೈಕ್ ಕಾಣುತ್ತೆ, ಮರ ಕಾಣುತ್ತೆ, ಪಕ್ಷಿ ಹಾಡಿದ್ರೆ ಕಾಣುತ್ತೆ, ಅಂಗಡಿ ಯಾವ ಬಟ್ಟೆ ನೆಟ್ಟಿದೆ, ಜನ ಯಾರು ಓಡಾಡ್ತಾರೆ ಎಲ್ಲ ಕಾಣಿಸುತ್ತೆ. ಅದು ಕಾಣು ಅರ್ಥ ಆಯ್ತಾ? ಕಾಣು ಆಯ್ತಾ. ಎರಡನೇ ಬಂದ್ಬಿಟ್ಟು ಅಲ್ಲಿ 3 ಜನ ಹೋಗ್ತಿರ್ತಾರೆ, 3 ಜನ ಹೋಗ್ತಿರ್ತಾರೆ. ಅದನ್ನ ನೀವು ನೋಡ್ತೀವಿ. ಕಾಣೋದು ಬೇರೆ, ನೋಡೋದು ಬೇರೆ. ಕಾಣ್ತಿರೋ ಸಾವಿರ ಕಾಣ್ತಾರೆ, ಬಟ್ ನೀವು ಕೆಲವೊಂದನ್ನ ಚೂಸ್ ಮಾಡಿ ನೋಡ್ತೀರಿ. 3 ಜನ ಹೋಗ್ತಿದ್ದಾರೆ, ಅದರಲ್ಲಿ ತುಂಬ ಇಂಟ್ರೆಸ್ಟ್ ಆಗಿ ಅವ್ರು ಉಟ್ಕೊಂಡಿರೋ ಸೀರೆ ಹಂಚಿರುತ್ತಲ್ಲ, ಏನ್ ಮಾಡ್ತೀವಿ? ಸೊ ಎರಡನೇ ಬಂದ್ಬಿಟ್ಟು ಲಿಸ್ನಿಂಗ್. ಸಾವಿರ ಕೇಳಿಸುತ್ತೆ, ನಿಮಗೇನ್ ಬೇಕು, ನಿಮಗೇನ್ ಬೇಕು ಅದ್ರ ಕಡೆ ನಿಮ್ಮ ತಿಳಿಯಬೇಕು.
ಇದು ಮತ್ತೆ ಈ ಪದ ಭಾಳ ಜನ ಬಳಸ್ತೀರಲ್ವಾ ಅರ್ಥ ಆಯ್ತಾ ಹಂಗಂದ್ರೆ ನಿಮ್ಮ ಪ್ರಕಾರ ಅರ್ಥ ಆಗೋದ್ರೆ ಆ ಮಗುವಿನ ಹೇಳ್ಬೇಕು ಟೀಚರೈಸ್ ಬರಬೇಕು, ಅದು ಅದನ್ನ ರೆಪ್ರೆಸೆಂಟ್ ಮಾಡಬೇಕು, ಇಮೇಜ್ ಎಲ್ಲ ನಮಗೆ ಕೊಡಬೇಕು, ಆಗ ಆ ಮಗುಗೆ ಅರ್ಥ ಆಗಿದೆ ಅದು ಅಂಡರ್ಸ್ಟ್ಯಾಂಡ್. ಏನು ಮಗುಗೆ ಹೇಳಿತ್ತು ಕ್ವಶನ್ ಮಾಡಬೇಕು, ಅದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಡಿದೆ ಅಂತ ನಾವು ತಿಳ್ಕೊಬೇಕು. ಕನಿಷ್ಠ ಪಕ್ಷ 5W 1 ಹೆಚ್ಚಿಗೆ ಆನ್ಸರ್ ಮಾಡಕ್ ಬರಬೇಕು. ಅವಾಗ ಮಗುಗೆ ಕನಿಷ್ಠ ಪಕ್ಷ ಅರ್ಥ ಆಗಿದೆ. ನಾನು ಕೇಳಲ್ಲ, ಯಾಕಂದ್ರೆ 50 ಜನ ಇದರಿಂದ ನಮ್ಮ ಜೀವನದಲ್ಲಿ ನಾವು ಏನು ಅನುಭವವನ್ನು ಕಟ್ಕೊಂಡಿರ್ತೀವಿ, ಅನುಭವಿಸಿರ್ತೀವಿ, ನೋಡಿರ್ತೀವಿ, ಅದಕ್ಕೆ ನಾವು ಶಬ್ದಗಳ ರೂಪ ಕೊಟ್ಟಿದ್ದೀವಿ. Understanding some actions, we know what we are doing. ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೆಯಲ್ಲ ಸರ್ ಏನು ಅಂತ, ಅದರಿಂದ ಭಾಷೆ ಸ್ವಲ್ಪ ರಿಲೇಟೆಡ್ ಆಗಿ ಅರ್ಥ ವೀಕ್ಷಣೆಯಿಂದ ಅರ್ಥ ಆಯ್ತು. ಮಾಡೋ ಭಾಷೆಯಲ್ಲಿ ಹೇಳಿದ್ರಿಂದ ಆಡು ಭಾಷೆಗೆ ಅಬ್ಸರ್ವ್ ಮಾಡಿದ್ವಲ್ಲ ಸರ್, ಅಭಿನಯದಿಂದ ಗೊತ್ತಾಗಿದೆ. ಸರ್ ನೀವು ಮಾಡ್ತಿದ್ದ ಆಕ್ಷನ್ ಪಿಕ್ಚರೈಸ್ ಆಗಿ ನಮಗೆ ಕ್ರಿಯೇಟ್ ಆಗಿ ಅದ್ರ ಮೂಲಕ ನಮಗೆ ನೀಟಾಗಿ ಅರ್ಥ ಆಯ್ತು. ಅಲ್ಲಿ ಬೆನ್ನು ಮಲಗಿದೆ. ನಾವು ಸುಮಾರು ಸಲ ವರಿ ಮಾಡ್ತಿರ್ತೀವಿ. ಆ ಟೀಚರ್ ಇದ್ದಾರಲ್ಲ, ಆ ಟೀಚರ್ ಮುಂದೆ ಯಾವಾಗಲೂ ಹುಡುಕ್ತಿರ್ತೀವಿ. ಅದೇನು ಮಾತಾಡ್ತಾರೆ, ಅದೇನು ಕೊಡಿ ಮಾಡ್ತಾರೆ ಏನು. ಅವರು ಭಾಷೆ ಮಾತಾಡ್ತಿರಲ್ಲ, ಅವರು ಕನೆಕ್ಟ್ ಆಗಿರ್ತಾರೆ. ಎಲ್ಲರೂ ಗೊತ್ತಿರೋ ವಿಷಯನೇ ಮಾತಾಡ್ತಿರ್ತಾರೆ. ಆದರೆ ಅವರು ನನ್ನ ಹತ್ರ ಬಂದು ಮಾತಾಡ್ತಿಲ್ಲ ಅಂದರೆ ನಾನು ಯೋಚಿಸ್ತೀನಿ. ಅದನ್ನು ಬೇರೆ ನಾನು ಯೋಚನೆ ಮಾಡಬೇಕು, ಯಾಕೆ ನನ್ನ ವಿದ್ಯಾರ್ಥಿಗಳ ಜೊತೆಗೆ ಅದು ನನಗೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಸಾಧ್ಯ ಆಗ್ತಾ ಇದೆ ಅಂತ ಮಾತಾಡೋದಲ್ಲ, ನಾನು ಯೋಚನೆ ಮಾಡಬೇಕು, ನನ್ನ ವಿದ್ಯಾರ್ಥಿಗಳ ಜೊತೆ ನನಗೆ ಆ ಥರದ ಒಂದು ಸಾಧ್ಯತೆಯನ್ನು ಗಳಿಸಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿವರೆಗೂ ನಾವು ಮುಟ್ಟೋಗಿರ್ಬೋದು, ಅಲ್ಲಿವರೆಗೂ ಅವ್ರಿಗೆ ಏನನ್ನು ಕಲಿಸೋಕ್ಕಾಗಲ್ಲ. ನನ್ನ ಎಷ್ಟು ಜನ ನೀವು ಬರ್ತಿಂತ ಮುಂಚೆ ನೋಡಿದ್ವಿ, ಎಷ್ಟು ಜನ ನೋಡಿದ್ವಿ, ಅದು ಇಷ್ಟು ಸೆನ್ಸಲ್ಲಿ ಯಾಕೆ ಕೇಳಿಸ್ಬಿಟ್ಟು ಇಷ್ಟು ಸೈಲೆನ್ಸ್ ಯಾಕೆ ಬಹಳ 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 ಇಂಪಾರ್ಟೆಂಟ್ ಆಗೋದು. ನೀವು ಕನೆಕ್ಟ್ ಆಗುತ್ತೇನೆ, ನೀವೇನನ್ನು ಕಲಿಸೋಕ್ಕಾಗಲ್ಲ. ಮನುಷ್ಯನಿಗೆ ಒಂದು ಸಹಜವಾದ ಒಳಗಡೆ ಒಂದು ಕೂಗಿರೋದು. ಏನು ಕೂಗು? ನನ್ನ ಕೇಳಿಸ್ಕೊಳ್ಳಿ, ನನ್ನ ನೋಡಿ, ನನ್ನನ್ನು ಗುರುತಿಸ್ಲಿ ಅಂತ ಒಂದು ಸಹಜವಾದ ಒಂದು ಕೂಗಿರೋದು. ನ್ಯಾಚುರಲ್ ಆಗಿ ಒಂದು ಸಹಜವಾಗಿ ಪ್ರಾಕೃತಿಕವಾಗಿ ಒಂದು ಕೂಗಿರೋದು. ಯಾರು ಆ ಕೂಗಿಗೆ ಸ್ಪಂದಿಸ್ತಾರೋ ಅವ್ರ ಜೊತೆ ಆ ವ್ಯಕ್ತಿ ಕನೆಕ್ಟ್ ಆಗ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಶಬಾಷ್, ಗುಡ್, ಚೆನ್ನಾಗಿ ಮಾಡ್ಬೇಕಲ್ಲ, ಗುಡ್, ಹೇ ನೀವು ದಿನೇಶ್ ಸರ್ ಅಲ್ವಾ, ಬಸವರಾಜ್ ಸರ್, ಆ ಒಂದು ವರ್ಷ ನನ್ನ ಹೆಸರು ಅವ್ರಿಗೆ ಗೊತ್ತಾಗಿಲ್ಲ, ಆ ಒಂದು ವಿಷಯ ಸಾಕು ಕರೆಕ್ಟ್ ಆಗಿದೆ. ಈ ಪ್ಲಾನ್ ಈ
ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಇದಕ್ಕೆ ಬಂದಿದ್ದೀನ, ಇದಕ್ಕೆ ಅನ್ಕೊಂಡಿಲ್ಲ, ಇದಕ್ಕೆ ಅನ್ಕೊಂಡಿಲ್ಲ, ಇದಕ್ಕೆ ಅನ್ಕೊಂಡಿಲ್ಲ. 30 ವರ್ಷ 40 ವರ್ಷ ಆಲ್ರೆಡಿ ಅರ್ಧ ದಾಟಿ ಸಾಧಿಸಿದ್ದೀವಿ. ಎಲ್ಲಿಗೆ ಹೋಗ್ಬೇಕು ಅನ್ನೋ ಕ್ಲಾರಿಟಿ ನನಗಿಲ್ಲ. ಇದು ಹಾಗಾದರೆ ನಿಮ್ಮ ಸ್ಪೋರ್ಟ್ಸ್ಮನ್ಶಿಪ್, ನಿಮ್ಮ ನಾಲೆಡ್ಜ್, ನಿಮ್ಮ ಅಚೀವ್ಮೆಂಟ್, ನಿಮ್ಮ ಗೋಲ್ ಇತ್ತಲ್ವ, ಅದು ಎಲ್ಲಿವರೆಗೆ ಕಂಟಿನ್ಯೂ ಆಗ್ತಾ ಇದೆ, ಎಲ್ಲಿಂದ ಇಲ್ಲಿ ಬಂದಿದೆ. ಸ್ಕಿಲ್ಸ್ಗಳಿಗೋಸ್ಕರ ನೀವು ಏನನ್ನ ಟ್ರೈ ಮಾಡಿದ್ದೀರಿ? ಸ್ಕಿಲ್ಸ್ ಡೆವಲಪ್ಮೆಂಟ್, ನಿಮ್ಮ ಮೋಟಾರ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, HR ಗೆ ಏನನ್ನ ಟ್ರೈ ಮಾಡಿದ್ದೀರಿ? ಎಲ್ಲಿ ಹೊರಟಿದ್ದೀರಿ? ಇನ್ನು ಅಲ್ಲೇ ಈಗ BEd ಇದ್ದಾಗ ತಗೊಂಡು ಟ್ರೈನಿಂಗಲ್ಲಿ ಗೊತ್ತಿದೆ ನಿಮಗೆ, BEd ಕ್ಯಾನ್ಸಲ್ ಆಯಿತು ಭಾರತದಲ್ಲಿ. ಇನ್ನು BEd ಎಜುಕೇಷನ್ ಇಲ್ಲ, ಚೇಂಜ್ ಆಗಿದೆ. ನೆಕ್ಸ್ಟ್ ಬರುತ್ತೆ 4 ವರ್ಷದ ಕೋರ್ಸ್ ಬರುತ್ತೆ, ಹೋಯ್ತು. ಹಾಗಾದರೆ ನೀವು ಎಲ್ಲಿದ್ರಿ, ಮುಂದೆ ಎಲ್ಲಿ ಹೊರಡ್ತಾ ಇದ್ದೀರಿ? ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನು ಕೆಲಸ ಮಾಡಿದಿರಿ? ನಿಮ್ಮ ಹ್ಯೂಮ್ಯಾನಿಟಿಗೋಸ್ಕರ, ವ್ಯಾಲ್ಯೂಸಿಗೋಸ್ಕರ ಏನು ಕೆಲಸ ಮಾಡಿದ್ದೀರಿ? ಎಲ್ಲಿದ್ದೀರಿ? ಎಲ್ಲಿ ಹೋಗ್ತಾ ಇದ್ದೀರಿ? ಮೊಬೈಲ್, ಎಷ್ಟು ಜನ ಕೀಪ್ಯಾಡ್ ಮೊಬೈಲ್ ಇದೆ? ಹ್ಯಾಂಡ್ ರೈಸ್ ಮಾಡ್ಬೋದು. ಕೀಪ್ಯಾಡ್ ಮೊಬೈಲ್ ಎಷ್ಟು? ಮೊಬೈಲ್ ಮಾತ್ರ ಅಪ್ಡೇಟ್ ಇತ್ತು, ನೀವು ಟೆಕ್ನಾಲಜಿಗೆ ಯಾವ್ದು ಅಪ್ಡೇಟ್? ಅದೇ ಮೊಬೈಲ್ ಓಪನ್ ಮಾಡಿ ಗೂಗಲ್ ಮ್ಯಾಪಲ್ಲಿ ಹಾಕಿದ್ವಿ, ಇದರಿಂದ ಅದನ್ನು ಇವೆಲ್ಲ ಇಲ್ಲ. ನಿಮ್ಮ ಶಾಲೆಗೆ ಬರುವ 4ನೇ ತರಗತಿ 3ನೇ ತರಗತಿಯ ಮಕ್ಕಳು ಚಾಲೆಂಜ್ ಮಾಡ್ತೀನಿ, ನಿಮಗಿಂತ ಚೆನ್ನಾಗಿ ಮೊಬೈಲ್ ಯೂಸ್ ಮಾಡಿ. ಟೆಕ್ನಾಲಜಿ ಅಪ್ಡೇಟ್ ಇದ್ದಾರೆ. ಹಾಗಾದರೆ ನಿಮ್ಮ ಟೆಕ್ನಾಲಜಿ ನಾಲೆಡ್ಜಿಗೆ ಅಪ್ಡೇಟಿಗೆ ಏನು ಕೆಲಸ ಮಾಡೋದು? ಕೊರೋನಾಕ್ಕಿಂತ ಮುಂಚೆ ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗೆ ಒಂದು ರೋಬೋಟ್ ಬಂದು ಕ್ಲಾಸ್ ರೂಮ್ಗೆ ಪಾಠ ಮಾಡಿ ಹೋಗಾಗಿದೆ. ಕೊರೋನಾದ ಸಮಯದಲ್ಲಿ 50,000ಕ್ಕೂ ಹೆಚ್ಚು ಜನ ಶಿಕ್ಷಕರು ಕೆಲಸಗಳನ್ನಾಗಿದೆ. ಹಾಗಾದರೆ ನಿಮ್ಮ ಭೂಮಿಗಾಗಿ ನೀವು ಎಲ್ಲಿಗೆ ಹೋಗಬೇಕು? ಲೆಫ್ಟ್ ಹ್ಯಾಂಡ್, ಎಡಗೈ, ಲೆಫ್ಟ್ ಹ್ಯಾಂಡ್, ತೋರ್ಬೈ ಮೇಲೆ ನಿಲ್ಲಿಸಿ. ನಿಲ್ಸಿದ್ವಿ ಸರ್. ನಿಲ್ಲಿಸಿ, ವೆರಿ ಗುಡ್, ವೆರಿ ಗುಡ್. ಲೆಫ್ಟ್ ಹ್ಯಾಂಡ್ ಎಲ್ಬೋ, ಯಾವ ಟಾಪಿಕ್ ಎಷ್ಟನೇ ಕ್ಲಾಸ್ ಮಗು ಆಯ್ತಾ ಅಂತ ಒಂದು ಲೈನ್ ಬರ್ತದೆ ಸಾಕು. ಅದು ಏನು ಮಾಡ್ತೇವೆ ಗೊತ್ತಾ, ನಿಮ್ಮ 45 ನಿಮಿಷಕ್ಕೆ ನೀವು ಎಲ್ಲಿಂದ ಶುರು ಮಾಡಿ
ಯಾವ್ಯಾವ ಚಟುವಟಿಕೆ ಮಾಡಿಸಿ, ಅರ್ಥ ಆಯ್ತಾ? ಏನೇನು ಕ್ವಶನ್ ಕೇಳಿ, ಏನು ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಸಿ, ಆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ಏನು ಚಟುವಟಿಕೆ ಮಾಡಿಸ್ಬೇಕು, ಮನೆಗೆ ಏನು ಹೋಮ್ವರ್ಕ್ ಕೊಡಬೇಕು, ಅಸೆಸ್ಮೆಂಟ್ ಹೆಂಗೆ ಮಾಡಬೇಕು, ಅದನ್ನು 2 ಸೆಕೆಂಡಿಗೆ ಬರ್ಕೊಡೋದು. ಇತ್ತೀಚೆಗೆ ಹೂ ಮಾಡೋರು, ಬೋಟ ಮಾಡೋರು, ಬಜ್ಜಿ ಮಾಡೋರೆಲ್ಲ IPS ಆಗ್ತಿದ್ದಾರೆ, IAS ಆಗ್ತಿದ್ದಾರೆ. ಅದು ಕಾರಣ ಪರಿಸ್ಥಿತಿ ಅಲ್ಲ, ಅದು ಕಾರಣ ನಮ್ಮ ಮೈಂಡ್ ಸೆಟ್. ಯಾಕೆ ಬೇಕು ಇದ್ದಿದ್ರಿಗೆ ಖುಷಿಯಾಗಿರು, ಭಗವಂತ ಮಡಗಂಗಿರು. ಡಿಫ್ರೆಂಟ್ ಆಯ್ತಾ? ಪ್ರೊಫೆಷನ್ ಮೈಂಡ್ ಸೆಟ್ ನನಗೆ ಪಕ್ಕ ಇದೆ. ನನ್ನ ಪ್ರೊಫೆಷನ್ ಗ್ರೋತ್ ಬಗ್ಗೆ ಕರೆಕ್ಟಾಗಿ ಗೊತ್ತಿದೆ. ನಾನು ಥಿಯೇಟ್ರ್ ಮಾಡಿದ್ದು, ಅದರ ಟೀಚರ್ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಿದ್ವಲ್ಲ, ಇದನ್ನು ಥಿಯೇಟರ್ ಎಲ್ಲ ಕಾಣಿಸ್ತಾ ಇದ್ದೀವಿ, ನಾಟಕ ಇಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ ಎಲ್ಲ ನಾಟಕ ಇದೆ. ಆದರೂ ನೀವು ಇಂಪಾರ್ಟೆಂಟ್ ಅಂತ ನೀವು ಪ್ರೂವ್ ಮಾಡದೆ ಹೋದರೆ, ನೀವು ಯಾಕೆ ಇಂಪಾರ್ಟೆಂಟ್ ಅಂತ ಪ್ರೂವ್ ಮಾಡದೆ ಹೋದರೆ ನಿಮ್ಮ ಜಾತಿ ನೋಡ್ಬೋದು. ನೇರವಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ಬೇರೆಯವ್ರು ಸಿಗದೆ ಇರೋದಕ್ಕೆ ನೀವಿನ್ನೂ ಉಳ್ಕೊಂಡಿದ್ದೀರಿ ಅನ್ನೋದು ಆಗ್ಬಾರ್ದು. ಸಕ್ಸಸ್ ಕಮ್ಸ್ ಫ್ರಮ್ ಎಫರ್ಟ್. ಏನು ಮಾಡಿದ್ದೀರಿ ಹೇಳಿ, ಏನು ಮಾಡಿದ್ದೀರಿ? ಅಂದ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕಲ್ಲ ಅಷ್ಟೊಂದು ಅಂತ ಅಂದ್ಕೊಳ್ಳೋದ್ರಿಂದ ಏನು ಬದನೆಕಾಯಿನೂ ಆಗಲ್ಲ. ನಾವು ಹೇಳ್ತೀವಿ ಪುಸ್ತಕ ಬದನೆಕಾಯಿ ತಿನ್ನಕ್ಕೆ ಬರಲ್ಲ, ಬೆಳೆದ್ರೆ ಮಾತ್ರ ಬರುತ್ತೆ. ಆ ಎಫರ್ಟ್ ಹಾಕ್ಲೇಬೇಕು. ಆ ಚಾಲೆಂಜ್ ನನ್ನ ಬೆಳವಣಿಗೆಗೆ ಒಂದು ಚಾನ್ಸ್ ಅಂತ ತಗೋದು. ನಾವು ಆಟ ಆಡ್ತಾ ಇದ್ದಲ್ಲ, ಮಧ್ಯೆ ನಿಂತ್ಕೊಳ್ಳೋದು ಔಟ್ ಅಲ್ಲ, ಒಂದು ಚಾನ್ಸ್, ಆಪರ್ಚುನಿಟಿ, ಅದನ್ನ ಎಂಜಾಯ್ ಮಾಡಬೇಕು. ಬಲ್ಬು ಇವತ್ತು ನಾವು ಟ್ಯೂಬ್ಲೈಟ್ ನೋಡ್ತಾ ಇದ್ದೀವಿ ಅಂದರೆ 9 ಫೈಲ್ ಆಗಿದೆ ಎಕ್ಸ್ಪೆರಿಮೆಂಟು. ಆಮೇಲೆ ಒಂದು ಟಂಗ್ಸ್ಟನ್ ಬಂದ್ಬಿಟ್ಟಿದ್ದು. ನಾನು ಫೈಲ್ ಆದೆ ಅಂತ ಬಿಟ್ಟಿದ್ರೆ ಅವರು ಯಾರು ಸೈಂಟಿಸ್ಟ್ ಬರ್ಕೊಂಡಿರ್ತಾರೆ. ಥಾಮಸ್ ಆಲ್ವಾ ಎಡಿಸನ್ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ಸರ್ ನೀವು ಅಷ್ಟೊಂದು ಸರಿ ಫೇಲ್ ಆದ್ರಲ್ಲ ಸರ್, ನೀವು ಅಷ್ಟೊಂದು ಬುದ್ಧಿವಂತರು ಅಂತ ಹೇಳ್ತಾರೆ, ಯಾಕೆ ಸರ್ ಅಂತ ಕೇಳಿದಾಗ ಅವ್ನು ಹೇಳ್ತಾರೆ, ಹೌದಪ್ಪ ನಾನು ಫೇಲ್ ಆಗಿದ್ದಲ್ಲ, ನಾನು ಕಲ್ತಿದ್ದು, ನಾನು ಎಷ್ಟು ಸರಿ ಫೇಲ್ ಆದ್ನೋ ಅಷ್ಟು ಸರಿ ನಾನು ಬರ್ದಿದ್ದೀನಿ. ಕರೆಂಟು ಯಾವುದಕ್ಕೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಮುಂದಿನ ಫ್ಯೂಚರ್ ಬರೋ ಜನರೇಷನ್ ಅದು ಟ್ರೈ ಮಾಡಲ್ಲ, ಅದು ಲರ್ನಿಂಗ್. ಅದಕ್ಕೆ ಇವತ್ತು ನಾವು ಟ್ಯೂಬ್ಲೈಟ್ ಬಂದ್ರೆ ಯಾವಂತ ಹೇಳಿದ ನಾವು ಬದುಕೊಂಡಿದ್ದಾರೆ ಅಂದರೆ ಮೆಡಿಸನ್ ಅಂತಲೇ ಹೇಳೋದು. ಯಾಕೆ ಅದನ್ನು ಲರ್ನಿಂಗ್ ಆಗಿ ನೋಡಿದ್ರು ಅವರು. ಈಗ ನೀವು ತುಂಬ ಚೆನ್ನಾಗಿ ಪಾಠ ಮಾಡ್ತೀರಿ, ಆದರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ನನಗಿಂತ ಚೆನ್ನಾಗಿ ಗೊತ್ತಾ ನಿಮಗೆ? ನನಗೆ ಏನು ಬರ್ತೀನಿ, ಮೊನ್ನೆ BEd ಮಾಡ್ತೀನಿ. ನಾನೇನು ಗೊತ್ತಾ, ಪರ್ಸನಲ್ ಅಟ್ಯಾಕ್ ಅಲ್ಲ, ಕೂಡ್ಬೇಕಷ್ಟೇ. ಇಫ್ ಯು ಲೈಕ್ ಅದನ್ನು ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಫರ್ಗೆಟ್ ಇಟ್. ಫೀಡ್ಬ್ಯಾಕ್ ನನಗೆ ಹೆಲ್ಪ್ ಮಾಡ್ತಾರೆ, ನಾನು ಅದಕ್ಕೆ ಯಾಕೆ ಬಿಟ್ಟಿದೆ ಆಪರ್ಚುನಿಟಿ. ಅದಕ್ಕೆ ಒಂದು ಸ್ವಲ್ಪ ಹೇಳಬೇಕು ಅಂದರೆ, ನಾನು ಇವ್ರ ಜೊತೆ ಈ ವಿಷಯದಲ್ಲಿ ಈ ಜಾಗದಲ್ಲಿ ಆಯ್ತಾ ಹೀಗೆ ಇದ್ರೆ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಕಂಫರ್ಟ್ ಅಂದ್ರೆ ಇದಕ್ಕೆ ಸಂಸ್ಕೃತದಲ್ಲಿ ಕೂಪಮಂಡೂಕ ಅಂತ ಕರೀತಾರೆ. ಆ ಒಂದು ಒಳಗೆ ನಾನೇ ರಾಜ ಅಂತ ಕೂತಿರುತ್ತೆ, ಹೊರಗೆ ಪ್ರಪಂಚ ಸಮುದ್ರ ದೊಡ್ಡ ಗೊತ್ತಿರೋದು. ಅದು ಸೇಫ್ ಅಂತ ಅವ್ರು ಫೀಲ್ ಮಾಡ್ತಾರೆ. ಯಾರು ಬಾಯಿ ಒಳಗೆ ಇರ್ತಾರೆ ಅವರು ನಾನು ಸೇಫ್, ಚೆನ್ನಾಗಿದೆ ಅಂತ ಫೀಲ್ ಮಾಡ್ತಿರ್ತಾರೆ. ಆಕ್ಚುಲಿ ಅದು ಡೇಂಜರ್, ಅದು ಅವರ ಗ್ರೋತ್ಗೆ ಡೇಂಜರ್. ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದ್ರೆ ಕಲಿಕೆ ಆಗೋದು. ನಿಮ್ಮ ಶಾಲೆ ಬಿಟ್ಟು ಹೊರಗಡೆ ಬಂದ್ರೆ ಈ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅರ್ಥ ಆಗೋದು, ಇಲ್ಲಿ ಟೀಚರ್ಸ್ ನಡುವೆ ಕಮ್ಯುನಿಕೇಶನ್ ಹೆಂಗಿದೆ ಅರ್ಥ ಆಗೋದು, ನಿಮ್ಮ ಶಾಲೆನ ಹೇಗೆ ಬಿಡಾಕ್ ಮಾಡ್ಬೋದು ಅರ್ಥ ಆಗೋದು. ಅವಾಗ ನೀವು ಸ್ವಿಮ್ಮಿಂಗ್ ಕಲಿಸ್ತೀನಿ ಜೋಗದಲ್ಲಿ ಬಂದು ಇನ್ನೊಂದು ಸರಿ ಮುಖ ನೋಡಕ್ಕೆ ಇರೋದಿಲ್ಲ. ಇಟ್ಕೋಬೇಕು. ಇದನ್ನು ನಿಮಗೆ ಅಪ್ಲೈ ಆದರೆ ಒಂಥರ, ಮಗುಗೆ ಅಪ್ಲೈ ಆದರೆ ಒಂಥರ, ಎಜುಕೇಟರ್ಗೆ ಅಪ್ಲೈ ಆದರೆ ಒಂಥರ. ನೀವು ಮಗುವಿನ ಕಂಫರ್ಟ್ ಝೋನ್ ಒಳಗೆ ಇದ್ದರೆ ಮಗುನ ನೀವು ಲರ್ನಿಂಗ್ ಝೋನ್ ಒಳಗೆ ತಗೊಂಡ್ಬರೋಕ್ಕಾಗಲ್ಲ. ಎಲ್ಲಿವರೆಗೆ ನೀವು ಕಂಫರ್ಟ್ ಝೋನಲ್ಲಿ ಇರ್ತೀರಿ ಅಲ್ಲಿವರೆಗೂ ನೀವು ಮಗುವಿನ ಕಂಫರ್ಟ್ ಝೋನ್ ಒಳಗೆ ಬರೋಕ್ಕಾಗಲ್ಲ.
ಅಕ್ಕರಿಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ನೀವು ಮಗುವಿನ ಕಂಫರ್ಟ್ ಝೋನ್ ಒಳಗೆ ಹೋಗೋಕ್ಕಾಗಲ್ವೋ ಅಲ್ಲಿವರೆಗೆ ಮಗುವನ್ನ ಲರ್ನಿಂಗ್ ತಗೊಂಡೋಗಕ್ಕಾಗಲ್ಲ. ಎಲ್ಲಿವರೆಗೆ ನೀವು ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ತಿದೋ ಅಲ್ಲಿವರೆಗೂ ನೀವು ಮಗುವಿನ ಝೋನ್ ಒಳಗೆ ಹೋಗಕ್ಕಾಗಲ್ಲ. ಸರ್ ಹೇಳ್ತಿದ್ದೆ ವಿಸಿಟೇಷನ್ ಮತ್ತೊಂದು ಮಣ್ಣು ಮಸಿ ಅವೆಲ್ಲ ಅದಕ್ಕೆ ನಿಮ್ಗೆ ರಿಸಲ್ಟ್ ಬೇಕು ಅಂದರೆ ನೀವು ಎಲ್ಲಿವರೆಗೂ ಕನೆಕ್ಟ್ ಆಗಲ್ಲ ನೀವು ಅಲ್ಲಿವರೆಗೂ ಕಲಿಸಕ್ಕಾಗಲ್ಲ. ಆಲ್ ಜನರೇಷನ್ ಅಂತ ಕರೀತೀವಿ. ಮಗುಗೆ ಯಾವಾಗೆಲ್ಲ ಹೇಳ್ತಿಲ್ಲ ಹೆಂಗಿರ್ಬೇಕು ಅಂತ ನಾವು ಬೆರಳು ತೋರಿಸಿದ್ರೆ ಅಷ್ಟೇ ನುಗ್ಗಬೇಕು. ನಿಮ್ಮ ಬೆರಳು ತೋರಿಸಿ ನಿಮ್ಮ ಗಾಡಿನ ನುಗ್ಗಕ್ಕೆ ಬರ್ತಾನೆ ಹಂಗಿದ್ದಾರೆ. ಜನರೇಷನ್ ಈಗ ಅಷ್ಟು ಸ್ಪೀಡ್ ಇದೆ. ಆ ಸ್ಪೀಡಿಗೆ ನೀವು ಮ್ಯಾಚ್ ಆಗಿಲ್ಲ ಅಂದರೆ ನೀವು ಬೋರ್ ಔಟ್ಡೇಟೆಡ್. ಅದ್ರ ಮಧ್ಯೆ ಹಾಡುಗಳು ಬರ್ಕೊಂಡಿದ್ದೀರಾ ಜಾಹೀರಾತುಗಳು ಎಷ್ಟು ನಿಮಿಷ ಇರ್ತಾವೆ? ಯೂಟ್ಯೂಬ್ ನೋಡ್ತೀರಾ ಅದ್ರಲ್ಲಿ ಆ್ಯಡ್ ಬರ್ತದೆ ಅದ್ರಲ್ಲಿ ಎಷ್ಟಿರುತ್ತೆ? 15 ಸೆಕೆಂಡ್ ಟು 15 ಸೆಕೆಂಡ್ ಮ್ಯಾಕ್ಸಿಮಮ್ ಗೊತ್ತಿದೆಯಾ? ಈಗಿನ ಜನರೇಷನ್ನ ಅಟೆನ್ಷನ್ ಸ್ಪ್ಯಾನ್ ಗಮನ ಕೇಂದ್ರೀಕರಣ ಸಾಮರ್ಥ್ಯ 5 ಸೆಕೆಂಡಿಂದ 15 ಸೆಕೆಂಡ್ ಅಷ್ಟೇ. ಈ ಜನರೇಷನ್ ಅವರು ಕೂತ್ಕೊಂಡ್ರೆ ವರ್ಷದ ತನಕ ಗಡ್ಡ ಬರೋದೇ ತಪ್ಪಿಸ್ಕೊಂತ ಈಗಿನ 5 ಸೆಕೆಂಡ್. ಈ ಜನರೇಷನ್ ಅವರು ಒಂದು ಸಾಲು ಓದಿದ್ರೆ ಯಾವ ಹಿರಿಯರು ಮಾತಾಡಿದ್ರೆ ವೇದ ವಾಕ್ಯ ಅದ್ಯಾಕೆ ಅದೇಗೆ ಅದಾಗಲಿ ಇದೇನಾಗುತ್ತೆ ನಾನು ಯಾಕೆ ಮಾಡ್ಬೇಕು ನೀನು ಯಾರು ನನಗೆ ಹೇಳಕ್ಕೆ. ಜನರೇಷನ್ ಚೇಂಜ್ ಆಗಿದೆ, ಮೊಬೈಲ್ ಅಪ್ಡೇಟ್ ಆಗಿದೆ, ಸೊಸೈಟಿ ಚೇಂಜ್ ಆಗಿದೆ, ವ್ಯಾಲ್ಯೂಸ್ ಚೇಂಜ್ ಆಗಿದೆ. ಮೌಲ್ಯಗಳು ಅಂತ ಏನು ಹೇಳ್ಕೊಡ್ತೀವಿ, ಕಲಿಸು ಗುರುವೆ ಕಲಿಸು, ಸುಳ್ಳಿನ ನುಡಿಬೇಕು, ಸತ್ಯವನ್ನು ಎಲ್ಲ ರಾಜ್ಯ ಆಡಿ ಕೊನೆ ಹರಿಶ್ಚಂದ್ರ ಸ್ಮಶಾನ ಈಗ ಹಂಗಲ್ಲ. ನೀವು ಸತ್ಯ ಹೇಳಿದ ಪರೀಕ್ಷೆ ಅಂದ್ರೆ ಸ್ಮಶಾನ ವ್ಯಾಲ್ಯೂಸ್ ಚೇಂಜ್ ಆಗಿದೆ. ಅಂದ್ರೆ ಸುಳ್ಳು ಹೇಳಿದ್ರೆ ಹೇಳ್ತಿಲ್ಲ, ನಾನು ನಿಮ್ಗೆ ಕೇಳಿದ್ರೆ ಸತ್ಯ ಹೇಳ್ಬೇಕಾ ಖುಷಿ ಪಡಿಸ್ಬೇಕು, ಸತ್ಯ ಹೇಳಿ ಆದ್ರೆ ಕ್ಲಾರಿಟಿ ಇದೆ. ಹೋಯ್ತು ಸಿಸ್ಟಮ್. ನಾವು ಯಾವುದೋ ಕಾಲದಲ್ಲಿ ಸಿಸ್ಟಮ್ ಹೇಗಾಗುತ್ತೆ, ಲರ್ನಿಂಗ್ ಹೇಗಾಗುತ್ತೆ ನೋಡಿ. ಎಕ್ಸ್ಪೀರಿಯನ್ಸ್ ಇಂದ 80%, 20% ಸೋಷಿಯಲ್ ಲರ್ನಿಂಗ್, ಸಮಾಜದ ಜೊತೆ ಒಡನಾಟ ಒಂದು 20% ಕಲಿತೀವಿ. ಟ್ರೈನಿಂಗ್ಗಳು ಮಾಡ್ತಾ ಇದೆಯಲ್ಲ, ಈ ಥರ ಟ್ರೈನಿಂಗ್ 10% ಇದೆ. ನಾವು ಕ್ಲಾಸ್ ಮಾಡಿ ಟೀಚಿಂಗ್ ಮಾಡಿದಲ್ಲ 10% ಕಲಿಯೋದು ನೋಡಿ. ಈ ಕಡೆ ಸೈಡ್ ಪಿರಮಿಡ್ ಅಂತ ನೋಡಿ, ಲರ್ನಿಂಗ್ ಪಿರಮಿಡ್ ಅಂತ ಲೆಕ್ಚರ್ ಪಾಠ ಮಾಡ್ತೀವಲ್ಲ ನಾವು, ಪಾಠ ಮಾಡಿದ್ರೆ 5% ಕಲಿಯೋದು. NCF 2005 ಏನಿರೋದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಅದು ಹೇಳೋದು. ಇತ್ತೀಚೆಗೆ ಬಂದ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅವೆರಡೂ ಹೇಳೋದು ಈ ಪ್ಯಾಸಿವ್ ಬಿಟ್ಬಿಡಿ ಆಕ್ಟಿವ್ ಕಡೆ ಬನ್ನಿ. ಅವ್ರು ಹೇಳ್ತಾರೆ ಮಗುನ ಇಂಟ್ರಾಕ್ಟ್ ಮಾಡಿ, ಮಗುನ ಎಂಗೇಜ್ ಮಾಡಿ, ಮಗುಗೆ ಎಕ್ಸ್ಪ್ಲೋರ್ ಮಾಡೋದು ಬಿಡಿ. ಬ್ರೈನ್ ಒಳಗೆ ಸುಮಾರು ಪಾರ್ಟ್ಗಳಿದೆ. ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ ಮಾಡ್ತಾರೆ. ಆಕ್ಚುಲಿ ಅದರೊಳಗೆ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಇರಲ್ಲ. ಆದರೆ ಬಾಡಿ ಕಂಟ್ರೋಲ್ ಸಿಸ್ಟಮ್ ಬಂದಾಗ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ ಮಾಡ್ತಾರೆ. ಅದು ಫಂಕ್ಷನಿಂಗ್ ನೋಡ್ಕೊಂಡಾಗ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಅಂತ ಮಾಡ್ತಾರೆ. ಲೆಫ್ಟ್ ಬ್ರೈನ್ ರೈಟ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ರೈಟ್ ಬ್ರೈನ್ ಲೆಫ್ಟ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಯಾವುದು ರೈಟ್ ಬ್ರೈನ್ ಇರುತ್ತೆ ಅದು ಕ್ರಿಯೇಟಿವ್ ಆಗಿ ಸಂಗೀತ, ಮ್ಯೂಸಿಕ್, ಆರ್ಟ್, ಕ್ರಾಫ್ಟ್ ಇತ್ಯಾದಿ ಈ ಥರದ ಇದರಲ್ಲಿ ಎಕ್ಸ್ಪರ್ಟ್ ಆಗಿದೆ. ಕ್ರಿಯೇಟಿವ್, ಡ್ರೀಮು, ಎಮೋಷನ್ಸು ಅದೆಲ್ಲ ರೈಟ್ ಬ್ರೈನ್ ವರ್ಕ್ ಆಗ್ತಿರುತ್ತೆ. ಲೆಫ್ಟ್ ಬ್ರೈನ್ ಲಾಜಿಕಲ್ ಥಿಂಕಿಂಗು, ಮ್ಯಾಥ್ಸ್, ಸೈನ್ಸ್ ಇತ್ಯಾದಿಗಳು ಆಗ್ತದೆ.
ಯಾವ ಮಗು ಬ್ರಿಲಿಯಂಟ್ ಆಗಿರುತ್ತೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ, ಆ ಮಗುವಿಂದು ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಯಾವ ಮಗು ಡಮ್ ಉಪಯೋಗ ಇಲ್ಲ ಅಂತ ಅನ್ಕೊಳ್ತಿರ್ತೀವಿ, ಏನೇನೋ ಮಾಡ್ತಿರುತ್ತೆ, ಎಲ್ಲೆಲ್ಲೋ ನೋಡ್ತಿರುತ್ತೆ ಅಂತ ಅನ್ಕೊಳ್ತೀವಿ, ಆ ಮಗು ರೈಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ, ರೈಟ್ ಟ್ರ್ಯಾಕಿಗೆ ತಂದರೆ, ಕೋಆರ್ಡಿನೇಟ್ ಮಾಡಿದ್ರೆ ಈ ಮಗುನ ಬೀಟ್ ಮಾಡೋದು ಸಾಧ್ಯ ಇಲ್ಲ ಅಂತಲ್ಲ, ಈ ಮಗು ಬೀಟ್ ಮಾಡೋದು. ಸೊ ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ಗಳು. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರು ಪ್ರಪಂಚನ ಸುಮಾರು ಜನ ಆಡಿದ್ದಾರೆ, ಪ್ರಪಂಚಕ್ಕೆ ಸುಮಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಸಿನಾಪ್ಸಿಸ್ ಡೆವಲಪ್ ಆಗುತ್ತೆ, ಆ ಮಗುವಿನ ಆಲೋಚನಾ ಪ್ರಕ್ರಿಯೆ ಸ್ಪೀಡ್ ಆಗುತ್ತೆ. ಅರ್ಥಾಯ್ತಾ? ಇದು ಡೆವಲಪ್ ಆಗೋ ಏಜ್ ಭಾಳ ಕಮ್ಮಿ, ಇದು ಡೆವಲಪ್ ಆಗೋಕ್ಕೆ ಔಷಧಿ ಇದುವರೆಗೆ ಕಂಡಿದೆ. ಬೂಸ್ಟ್ ಕೊಡ್ತಾ ಅದಾಗುತ್ತೆ, ಇದಾಗುತ್ತೆ, ಇವೆಲ್ಲ ಕೆಲಸ ಮಾಡೋದು. ಅರ್ಥ ಆಯ್ತಾ? ಆ ಸಿನಾಪ್ಸಿಸ್ ಡೆವಲಪ್ ಆಯ್ತು ಅಂದ್ರೆ ಮಗು ಆಲೋಚನೆ ಸ್ಪೀಡ್ ಮಾಡುತ್ತೆ, ಆಲೋಚನೆ ಸ್ಪೀಡ್ ಮಾಡ್ತಂದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಫಾಸ್ಟಾಗಿ ಸಿಗುತ್ತೆ, ಫಾಸ್ಟಾಗಿ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಅಲ್ಲಿ ಆಪರ್ಚುನಿಟಿಗಳು ಜಾಸ್ತಿ ಓಪನ್ ಆಗುತ್ತೆ. ಸೊ ಹಾಗಾಗಿ ಆ ಸಿನಾಪ್ಸಿಸ್ನ ಡೆವಲಪ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಲಿಮಿಟೆಡ್ ಟೈಮ್ ಇದೆ. ಅದು ಪ್ರೀ ಪ್ರೈಮರಿ ಅಷ್ಟೊತ್ತಿಗೆ ಎಂಡಿಂಗ್ ಸ್ಟೇಜಲ್ಲಿ ಬಂದಿರುತ್ತೆ. ಆಯ್ತಾ? ಎಂಡಿಂಗ್ ಸ್ಟೇಜಲ್ಲಿ ಬಂದಿರ್ತದೆ. ಸೊ ಈ ಸಿನಾಪ್ಸಿಸ್ ಡೆವಲಪ್ ಮಾಡೋದಕ್ಕೆ ನೀವು ಯಾವ ಔಷಧಿ ಕೊಡೋಕ್ಕಾಗಲ್ಲ. ಇರೋದು ಒಂದೇ ಮಾರ್ಗ, ಮಗುಗೆ ಸವಾಲುಗಳನ್ನು ಕೊಡಬೇಕು, ಮಗುಗೆ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಬೇಕು. ಮಗು ಸವಾಲನ್ನ ಪರಿಹಾರ ಮಾಡಬೇಕು ಅಂತ ಕಂಡೀಷನ್ ಇಲ್ಲ, ಮಗು ಸವಾಲನ್ನ ಎದುರಿಸಬೇಕು, ಪ್ರಯತ್ನ ಮಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಅಂದರೆ ಗಂಟಾಗಿರೋ ದಾರನ ಮಗು ಬಿಡಿಸುವಂತ ಕೊಡು, ಗಂಟಾಗಿರೋ ದಾರನ ಮಗು ಬಿಡಿಸುವಂತ ಕೊಡು. ಮಗು ಹಿಂಗೆ ತೆಗೆದ್ರು ಬರುತ್ತೆ, ಹಿಂಗೆ ತೆಗೆದ್ರು. ಇವಾಗ ಚಾಲೆಂಜ್ ಆಗ್ತಾ ಇರೋದು, ಇವಾಗ ಸಿಸ್ಟಮ್ ಫೇಸ್ ಮಾಡ್ತಾ ಇರೋದು, ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇರೋದು ಇದರಿಂದ. ಅವ್ರಿಗೆ ಕಮ್ಯುನಿಕೇಶನ್ ಸರಿಯಾಗಿರಲ್ಲ, ಬೇರೆಯವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಬಂದ್ಬಿಟ್ಟು ಕ್ರಿಟಿಕಲ್ ಥಿಂಕಿಂಗ್ ನೆಕ್ಸ್ಟ್ ತಗೊಳ್ಳೋ ಬೆಳೆದೇ ಇಲ್ಲ. ಕ್ರಿಯೇಟಿವಿಟಿ ಆಲ್ರೆಡಿ ಎಲ್ಲ ಇದೆ, ಮತ್ತೆ ಯಾಕೆ ಅಂದ್ಕೊಂಡು ಹೋಗ್ತಾ ಇದೆ. ಅದೊಂದು ಸಕ್ಸಸ್ ಬಗ್ಗೆ ಏನು ಸಾಧನೆ ಮಾಡೋದು ಅಂತ ಚಪ್ಪಳೆ ಎಲ್ಲ ತರ್ತೇವೆ, ಬಟ್ ಹಿಂದಿನ ಎಫರ್ಟ್ ಯಾವುದು ಕಾಣಿಸ್ತಿರಲ್ಲ, ಹಿಂದಿನ ಕಷ್ಟ ಯಾವುದು ಕಾಣಿಸ್ತಿರಲ್ಲ. ಟೈಟಲ್ ಐಸ್ಬರ್ಗ್ ಡಿಕ್ಕಿ ಹೊಡಿತಾರೆ, ಡಿಕ್ಕಿ ಹೊಡೆದಾಗ ನೋಡ್ಬೇಕು. ಅಂದ್ರೆ ಮೇಲ್ಗಡೆ ಇರುತ್ತಲ್ಲ ಡಿಕ್ಕಿ ಹೊಡೆದ ಟೈಟನಿಕ್, ಕೆಳಗಡೆ ಲೈಫ್ ಓಕೆ. ನಾವು ಮೇಲ್ಗಡೆ ನೋಡಿ ಜಡ್ಜ್ ಮಾಡಿದ್ರೆ ಕೆಳಗಡೆ ಡಿಕ್ಕಿ ಹೊಡೆದು ಆ ಮಗುವಿನ ಜೀವನ ಮುಗಿದೋದು, ಆ ಮಗು ಇಲ್ಲೇ ನಡೆಸಕ್ಕೆ ಹೋಗ್ಬೇಕು. ಆ ನಂಬಿಕೆ ಇರಬೇಕು. ಆ ಸೂಪರ್ ಕಿಡ್ ಅನ್ನು ನಾವು ರೆಡಿ ಮಾಡಕ್ಕೆ ನಾವು ಫಸ್ಟ್ ರೆಡಿ ಆಗಬೇಕು. So because of your session, I was on so many things. How to implement all those things to my child only. If I implement my child, then I got ideas to implement some others. I have my own experience, no? Then it will possible to apply some other. How he is, how she is, how they will be comfortable, how they will be learn and everything. Thank you so much, sir. ತುಂಬ ಇಂಪಾರ್ಟೆಂಟ್ ಮಾಹಿತಿಗಳನ್ನೆಲ್ಲ ಮಧ್ಯ ನಮಗೆ ಹೇಳ್ತಾ ಹೋದ್ರು. ಎಷ್ಟೊಂದು ಜನರ ಪರಿಚಯ ಮಾಡ್ಕೊಂಡು ಹಾಗೆ ಈ ಒಂದು ನಾಳೆ ಬರೀಬೇಕು ಒಂದು ಫೋಟೋ ತರಿಸ್ಕೋಬೇಕು ಅನ್ನೋ ಟೈಮ್ ಬಸ್ಸು ಈ ಸರಿ ಹೇಳಿದ್ರು ನಮ್ಮ ಮಿಸ್ಟೇಕ್ ಹೇಗೆ ಹೇಳಿದ್ರೆ ಬಟ್ಟೆ ಸುಳಿ ಹೊಡಿತಾರಲ್ಲ, ನಮ್ಮ ತಪ್ಪು ಕೂಡ ಅಷ್ಟು ಕ್ಲಿಯರಾಗಿ ಎಳೆಯಾಗಿ ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ವಿ, ಹೇಗೆ ನಾವು ಕರ್ಕೊಂಡು ಹೋಗ್ಬೇಕು ಅವ್ರು ಅಷ್ಟು ಆಮೇಲೆ ಬೆಣ್ಣೆ ಕೂದಲು ನಮ್ಮ ಮಿಸ್ಟೇಕ್ನ ನಮಗೆ ತೋರಿಸ್ಕೊಂಡು ಆ ಮಿಸ್ಟೇಕ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡದೇ ಇರೋ ಸ್ವಲ್ಪ ಪ್ರಮಾಣದಲ್ಲಿ ನಾವು ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡ್ತಾ ಮಕ್ಕಳಿಗೆ ಪೂರ್ಣವಾಗಿ ನಾವು ಕಲಿಸ್ಬೇಕು ಅಂತ ಥ್ಯಾಂಕ್ ಯು. ಸೊ ಮಕ್ಕಳು ಇಷ್ಟಪಟ್ಟು ಕಲಿಬೇಕಂತ ಹೇಳಿ, ಅವರು ಖುಷಿಯಿಂದ ಕಲಿಬೇಕಂತ ಹೇಳಿ ಆಕ್ಟಿವಿಟಿ ಮೂಲಕ ಭಾರಿ ಮನವರಿಕೆಯಾಗಿ ತೋರಿಸ್ಕೊಟ್ರು. ಜೊತೆಗೆ ಕಷ್ಟಪಟ್ಟು ಕಲಿತ್ರೆ ಅದು ಬೇಗ ಮಕ್ಕಳುತ್ತೆ. ನಾವು ಇಷ್ಟಪಟ್ಟು ಕಲಿತ್ರೆ ಅಥವಾ ನಮ್ಮ ಟೀಚರ್ಸ್ ಆಗಲಿ ನಮ್ಗೆ ಇಷ್ಟಪಟ್ಟು ಕಲಿಸಿರ್ತಾರಲ್ಲ ಅವ್ರು ಈಗೂ ನೆಟ್ಟಿದ್ದಾರೆ. ಸೊ ಪ್ರಾಕ್ಟಿಕಲ್ ಆಗಿ ಇಷ್ಟಪಟ್ಟು ಕಲಿಸೋದನ್ನ ಅದ್ರ ಜೊತೆಗೆ ಕೇವಲ ಎಕ್ಸ್ಪ್ಲೈನ್ ಮಾಡೋದು, ಟೀಚಿಂಗ್ ಮಾಡೋದು ಆ ಥರಕ್ಕಿಂತ ಆಕ್ಟಿವಿಟಿ ಮೂಲಕ ಮಕ್ಕಳ ಕಲಿಕೆ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿ ಅವ್ರು ನಮ್ಮ ಜೊತೆ ಮಿಂಗಲಾಗಿ ಚೆನ್ನಾಗಿ ಹೇಳ್ಕೊಟ್ರು. ಸೊ ಇಲ್ಲಿ ಇವತ್ತು ಒಂಥರ ವಂಡರ್ಫುಲ್ ಲೋಕ ಕ್ರಿಯೇಟ್ ಆಗಿತ್ತು.
ಇದನ್ನು ಅಲ್ಲಿಂದ ಸರ್ ಬಂದು ನಮಗೆ ಭಾರಿ ಉತ್ಸಾಹದಿಂದ ಕಲಿಸ್ಕೊಡೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಿ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತಂತೂ ನಾನು ನನ್ನ ಮೇಡಮ್ ಹತ್ರ ಹೇಳ್ತಾ ಇದ್ದೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಯಾಕಂದರೆ ಆ ಥರ ಇತ್ತು ಇವತ್ತಿನ ಸೆಷನ್ ಕೂಡ ಅದೇ ಥರ ಇತ್ತು. ಮತ್ತು ನಮಗೆ ಇವರು ಬಡ್ದು ಎಬ್ಬರಿಸಿದ್ರು, ಸರ್ ಮಲ್ಕೊಂಡಿದ್ದೀರಾ ಎದ್ದೇಳ್ರಿ, ನೀವು ಬೆಳಗ್ಗೆ ಚೆನ್ನಾಗಿ ಎಂಜಾಯ್ ಮಾಡಿಸಿದ್ರು, ಫುಲ್ಲು ಮರ್ತ್ಬಿಟ್ಟಿದ್ವಿ ನಾವು. ಇಲ್ಲಿ ನಾವು ಟೀಚರ್ಸ್ ಅನ್ನೋದೇ ಮರ್ತ್ಬಿಟ್ಟಿದ್ವಿ, ಎಲ್ಲರೂ ಚೆನ್ನಾಗಿ ಮಿಂಗಲ್ ಆದ್ವಿ. ನಿನ್ನೆ ಸೆಷನ್ನಲ್ಲಿ ಒಬ್ರಿಗೊಬ್ರಿಗೆ ಪರಿಚಯ ಇರಲಿಲ್ಲ, ಯಾರು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದ್ವಿ, ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನಲ್ಲಿ ಇದ್ವಿ. ಇವತ್ತು ಆ ಝೋನ್ ಬ್ರೇಕ್ ಮಾಡಿದ್ವಿ, ಹೊರಗೆ ಬಂದ್ವಿ, ಫಿಯರ್ ಝೋನಿಂದ ಬಿಟ್ವಿ, ಈಗ ನೆಕ್ಸ್ಟ್ ಲರ್ನಿಂಗ್ ಝೋನಿಗೆ ಬಂದಿದ್ವಿ. ಲರ್ನಿಂಗ್ ಝೋನಿಂದ ನೆಕ್ಸ್ಟ್ ನಾವು ಆಗಬೇಕಾಗಿರೋದು ಗ್ರೋತ್ ಝೋನಿಗೆ ಹೋಗ್ಬೇಕು. ಅದು ಕೂಡ ನಮ್ದಿದೆ. ಮತ್ತೆ ಸರ್ ಆಫ್ಟರ್ನೂನ್ ಸೆಷನಲ್ಲಿ ಸರಿಯಾಗಿ ಬೆಂಡ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಾವು ಕಲ್ತಿರೋದು ಸಾಕಷ್ಟು ಕಲ್ತಿದ್ದೀವಿ. ಮತ್ತೆ ಮಕ್ಕಳಿಗೆ ಯಾವ ರೀತಿ ನಾವು ಕಲಿತು ಮಕ್ಕಳಿಗೆ ಕಲಿಸೋದು ಯಾವ ರೀತಿ ಅನ್ನೋದು ಕೂಡ ಇವತ್ತು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಕ್ಟಿವಿಟಿ ಬೇಸಿಂದು ತುಂಬ ಚೆನ್ನಾಗಿತ್ತು ಸರ್, ತುಂಬ ಎಂಜಾಯ್ ಮಾಡಿದ್ವಿ. ಇದನ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ಕೊಟ್ಟಿರುವಂತಹ ಎಲ್ಲ ಕೆಲವೊಂದು ಚಟುವಟಿಕೆಗಳು ಕಲಿಕೆಗೆ ಸಂಬಂಧಿಸಿದ್ದೇ ಆಗಿರೋದ್ರಿಂದ ಇದನ್ನು ನಮ್ಮ ಶಾಲೆಯಲ್ಲಿ ಇದನ್ನು ಅಳವಡಿಕೆ ಮಾಡ್ಕೋಬೇಕು ಅನ್ನುವಂಥ ಹೊಸ ಆಲೋಚನೆ ಬಂದಿದೆ. ಕ್ಲಾಸು ತುಂಬ ಚೆನ್ನಾಗಿತ್ತು. ಕ್ಲಾಸು ಸರಳತೆಯಿಂದ ಸಂಕೀರ್ಣತೆ ಎಡೆಗೆ ಹೋಗುವಂಥದ್ದನ್ನು ನಮಗೆ ಬಿ ಎಡಲ್ಲೂ ಸಹ ಹೇಳ್ಕೊಟ್ಟಿದ್ರು. ಅದೇ ರೀತಿಯಾಗಿ ಇಲ್ಲಿ ಇದೇ ಥರ ಸರ್ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಅಂತ. We are learn many things today and we feel happy to learn this class. ತುಂಬ ಚೆನ್ನಾಗಿತ್ತು ಕ್ಲಾಸು. ಸರ್ ಯಾವ ಥರ ಒಂಥರ ಎನರ್ಜೆಟಿಕ್ ಆಗಿದ್ರು ಅದೇ ಥರ ನಾವು ಇರಬೇಕು, ಕ್ಲಾಸ್ ಮಾಡಬೇಕು, ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಪಾಠ ಮಾಡಬೇಕು, ಅವ್ರಿಗೆ ಏನು ಕಲಿಸ್ಬೇಕು ಕಲಿಸ್ಬಾರ್ದು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ಮುಂದೆ ಫ್ಯೂಚರಲ್ಲಿ ಮಕ್ಕಳ ಭವಿಷ್ಯನ ಹೇಗೆ ನಾವು ನಿರೂಪಿಸ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಆ್ಯಕ್ಟಿವಿಟಿ ಬೇಸ್ ಮೇಲೆ ತುಂಬ ಚೆನ್ನಾಗಿ ಕ್ಲಾಸನ್ನು ಇದು ಕೊಟ್ಟರು. ನಾವು ಯಾವ ಥರ ಕ್ಲಾಸಿಗೆ ಅಪಿಯರ್ ಆಗಬೇಕು, ಮಕ್ಕಳ ಜೊತೆಗೆ ಯಾವ ಥರ ಮಿಂಗಲಾಗಿ ಕಲಿಕೆಯಲ್ಲಿ ತೊಡಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಸರಳವಾಗಿ ನಮಗೆ ತಿಳಿಸ್ಕೊಟ್ರು. ನಾವು ಕೂಡ ಇವತ್ತೊಂದು ಸ್ಟೂಡೆಂಟಾಗಿ ಇವತ್ತು ಎಂಜಾಯ್ ಮಾಡ್ದಂಗೆ ಆಯಿತು, ತುಂಬ ಖುಷಿ ಆಯಿತು. ಸಣ್ಣ ಮಕ್ಕಳಿಗೆ ನಾವು ಯಾವ ಥರ ಆ್ಯಕ್ಟಿವಿಟಿ ಮೂಲಕ ನಾವು ಮಕ್ಕಳಿಗೆ ನಾವು ಕಲಿಸ್ಬೋದು, ಕಲಿಕೆ ಕ್ರಮವನ್ನು ನಾವು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಮಕ್ಕಳನ್ನ ಯಾವ ಥರ ನಾವು ಅಟ್ರಾಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅವ್ರಿಗೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾಡಿದರು, ಹೇಳ್ಕೊಟ್ರು, ತುಂಬ ತಿಳ್ಕೊಂಡಂಗೆ ಆಯಿತು. ನಾವು ಅದೇ ಥರ ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ಕೊಡ್ಬೇಕು, ನಾವು ಆ್ಯಕ್ಷನ್ ಮೂಲಕ ಹೇಳ್ಕೊಟ್ರೆ ಬೇಗ ಕಲಿತಾರೆ ಅನ್ನೋದು ಇನ್ನೂ ತಿಳ್ಕೊಂಡಾಯಿತು. ಇವತ್ತು ಮಾಡಿದ ಸೆಷನ್ ತುಂಬ ಚೆನ್ನಾಗಿತ್ತು. ನಾವು ಕ್ಲಾಸಿಗೆ ಹೋಗಬೇಕಾದ್ರೆ ನಾವು ಯಾರಾದರೂ ಒಂದು ಟಾಪಿಕ್ ತೊಗೊಂಡೋಗಿದ್ದೀವಿ ಅಂದರೆ ಅದನ್ನು ಯಾವ ಥರ ಸ್ಟಾರ್ಟ್ ಮಾಡಬೇಕು, ಮಕ್ಕಳಿಗೆ ಯಾವ ಥರ ಕಾನ್ಸಂಟ್ರೇಷನ್ ನಮ್ಮ ಲೆಸನ್ ಕಡೆ ತೊಗೋಬೇಕು ಅಂತ ನಾವು ಅದರಲ್ಲಿ ಒಂದು ಸ್ವಲ್ಪ ನಮಗೆ ಡೌಟು ಎಲ್ಲ ಆಗ್ತಿತ್ತು. ಆದರೆ ಇವತ್ತಿನ ಸೆಷನಿಂದ ಇದು ತುಂಬ ಉಪಯೋಗ ಆಯಿತು. ನಮ್ಮ ಕ್ಲಾಸಲ್ಲಿ ಮಕ್ಕಳು ಕಂಟ್ರೋಲ್ ಮಾಡ್ಕೊಳ್ಳೋದು, ನಮ್ಮ ಲೆಸನ್ ಕಡೆ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬೇಕಾಗಿರುವಂತಹ ಎಲ್ಲ ಟೂಲ್ಸ್ಗಳನ್ನು ಇವತ್ತು ನಾವು ಕಲ್ತ್ಕೊಂಡಿದ್ದೀವಿ. ಸರ್ ಅರುಣ್ ಕುಮಾರ್ ಸರ್ ಅವರು ನಮಗೆ ಇವತ್ತು ಆ್ಯಕ್ಟಿವಿಟಿ ಬೇಸಿಸ್ ಮೇಲೆ ತುಂಬ ಚೆನ್ನಾಗಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ರು. ಸೊ ಅದೇ ರೀತಿ ನಾವು ಕೂಡ ನಮ್ಮ ಶಾಲೆಯಲ್ಲಿ ಅದನ್ನು ಆ್ಯಕ್ಟಿವಿಟಿ ಮಾಡ್ಕೋತೀವಿ, ಅದೇ ಥರ ಅಳವಡಿಸ್ಕೋತೀವಿ. ನಮ್ಮ ಮಕ್ಕಳನ್ನು ಕೂಡ ಆ್ಯಕ್ಟಿವಿಟಿ ಮೂಲಕ ಅವ್ರನ್ನ ಪಾಠದ ಕಡೆ ಹೇಳ್ಕೊಂಡು ಸೊ ಅವ್ರಿಗೆ ಎಷ್ಟೋ ಮಟ್ಟಿಗೆ ಅರ್ಥ ಆಯಿತು ಅನ್ನೋದನ್ನು ತಿಳ್ಕೊಳ್ತೀವಿ. ಅದೇ ರೀತಿ ಎನರ್ಜೆಟಿಕ್ಕಾಗಿ ಹೆಂಗಾಗಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು. ಸೆಷನ್ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆ ಯೂಸ್ಫುಲ್ ಆಗಿದೆ. ನೆಕ್ಸ್ಟ್ ನಾವು ಮಕ್ಕಳಲ್ಲಿ ಉತ್ತಮ ಕಲಿಕೆ ಹಾಗೂ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಕುಮಾರ್ ಸರ್ ಅವರು ಈ ಒಂದು ಸಂಸ್ಥೆಗೆ ಬಂದುಬಿಟ್ಟು ನಮಗೆ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸನ್ನು ಮಾಡಿಸಿದ್ರು. ಕೇವಲ ನಾವು ಸ್ಕೂಲಲ್ಲಿ ಪಠ್ಯ ವಿಷಯವನ್ನು ಮಾತ್ರ ನಾವು ಮಕ್ಕಳಿಗೆ ಬೋಧಿಸ್ತಾ ಇದ್ವಿ. ಆ ಪಠ್ಯ ವಿಷಯವನ್ನು ನಾವು ಮಕ್ಕಳಿಗೆ ಅರ್ಥಗರ್ಭಿತವಾಗಿ ಮಾಡಬೇಕು ಅಂದರೆ ನಾವಲ್ಲಿ ಆ ಆ್ಯಕ್ಟಿವಿಟೀಸ್ ಮೂಲಕ ಮಾಡಬೇಕು, ಅವರು ಬೇಗ ಮಕ್ಕಳು ಅರ್ಥ ಮಾಡ್ಕೊತಾರೆ ಅನ್ನುವಂತಹ ಸಬ್ಜೆಕ್ಟನ್ನು ನಮಗೆ ತಿಳಿಸ್ಕೊಟ್ರು. ನಾವು ತರಗತಿಯಲ್ಲಿ ಕೇವಲ ಮಕ್ಕಳ ಜೊತೆಗೆ ಮಾತ್ರ ನಾವು ಇನ್ವಾಲ್ವ್ ಆಗ್ತಿದ್ವಿ. ಇಲ್ಲಿ ನಾವೆಲ್ಲ ಟೀಚರ್ಸು ಕೂಡ ಆ್ಯಕ್ಟಿವ್ ಆಗಿ ನಾವು ಬೆರೆದ್ವಿ. ಸೊ ಒಬ್ರು ಟೀಚರ್ಸನ್ನು ನಾವು ಪರಿಚಯ ಮಾಡ್ಕೊಂಡ್ವಿ. ಸೊ ಸ್ಕೂಲಲ್ಲೂ ಕೂಡ ನಾವು ಈ ಒಂದು ಬೇಸನ್ನು ಸರ್ ಹೇಳ್ಕೊಟ್ಟಿರೋ ಟಿಪ್ಸನ್ನು ನಾವು ಅಳವಡಿಸ್ಕೊಂಡು ಸೊ ದೇಶಕ್ಕೆ ಒಬ್ಬ ಅತ್ಯುತ್ತಮ ಪ್ರಜೆಯನ್ನು ನಾವು ಕೊಡಬೇಕು ಅನ್ನೋ ಹೋಪನ್ನು ಇಟ್ಕೊಂಡು ಇವತ್ತಿಂದ ನಾವು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಮಾರ್ನಿಂಗ್ ಸೆಕ್ಷನ್ನು ಅರುಣ್ ಕುಮಾರ್ ಸರ್ ನಮ್ಮನ್ನು ಬಾಲ್ಯ ಜೀವನಕ್ಕೆ ಮತ್ತೆ ಕರ್ಕೊಂಡೋದ್ರು.
ತುಂಬಾ ಚೆನ್ನಾಗಿತ್ತು. ಆಫ್ಟರ್ನೂನು ಅವರು ನಮ್ಮನ್ನು ಮೋಟಿವೇಟ್ ಮಾಡಿ ನಮ್ಮನ್ನು ಮತ್ತು ಹೇಗೆ ಪಾಸಿಟಿವ್ ಆಗಿ ನಾವು ಕ್ಲಾಸಲ್ಲಿ ಮಾಡಬೇಕು, ನೆಗೆಟಿವ್ ಥಾಟ್ಸ್ ಬಿಟ್ಟು ಪಾಸಿಟಿವ್ ಥಾಟ್ಸನ್ನು ಚೆನ್ನಾಗಿ ಹೇಳ್ಕೊಟ್ರು. ರಿಯಲಿ ಅಪ್ರಿಷಿಯೇಟ್. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು.